ಹಾಯ್ ಸ್ನೇಹಿತರೆ, ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಭಾರತ ಸಂವಿಧಾನದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಸೊ ಒಂದನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. 2023ವರೆಗಿನ ಮಾಹಿತಿಯಂತೆ ಕೊನೆಯ ಮೂಲಭೂತ ಕರ್ತವ್ಯವನ್ನು 51A ಅನುಚ್ಛೇದಕ್ಕೆ ಯಾವಾಗ ಸೇರಿಸಲಾಯಿತು ಅಂತಿದೆ. ಹಾಗಾದ್ರೆ ಈ ಪ್ರಶ್ನೆ ಕೇಳಿರುವಂಥದ್ದು ಯಾವ ಟಾಪಿಕ್ ಮೇಲೆ ಅಂತಂದ್ರೆ ಮೂಲಭೂತ ಕರ್ತವ್ಯಗಳ ಮೇಲೆ. ಕ್ವಶನ್ ಏನಿದೆ ಅಂತಂದರೆ, ಕೊನೆಯ ಮೂಲಭೂತ ಕರ್ತವ್ಯವನ್ನು ಯಾವಾಗ ಸೇರಿಸಲಾಯಿತು, ಯಾವ ವರ್ಷ ಸೇರಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಬಂದು ನೋಡ್ರಿ, 2002 ಅಂತಿದೆ, 2022 ಅಂತಿದೆ, 2000ರಲ್ಲಿ ಅಂತಿದೆ, 2012ರಲ್ಲಿ ಅಂತಿದೆ. ಹಾಗಾದರೆ ಮೂಲಭೂತ ಕರ್ತವ್ಯಗಳನ್ನು ನೋಡಿದಾಗ ಕೊನೆಯ ಮೂಲಭೂತ ಕರ್ತವ್ಯವನ್ನು ಸೇರಿಸಿದ್ದು ಯಾವಾಗ? ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 2002ರಲ್ಲಿ ಸ್ನೇಹಿತರೆ. ಯಾಕಂತಂದರೆ 2002ರಲ್ಲಿ ಭಾರತ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸ್ತಾರೆ. ಎಷ್ಟನೇ ವಿಧಿಯಡಿಯಲ್ಲಿ ಸೇರಿಸ್ತಾರಂತಂದರೆ 51A ಯಲ್ಲಿ ಕೆ ವಿಧಿಯಡಿಯಲ್ಲಿ 11ನೇ ಮೂಲಭೂತ ಕರ್ತವ್ಯ ಸೇರಿಸ್ತಾರೆ. ಆ 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂತಂದರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ, ನೋಡ್ರಿ ಇಂಪಾರ್ಟೆಂಟ್, 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ತನ್ನ ತಂದೆ ತಾಯಿ ಅಥವಾ ಪೋಷಕರು ಕಡ್ಡಾಯವಾಗಿ ಶಿಕ್ಷಣ ಕೊಡಿಸುವುದು. ಕಡ್ಡಾಯ ಶಿಕ್ಷಣ ಇಂಪಾರ್ಟೆಂಟ್. ಕಡ್ಡಾಯವಾಗಿ ಶಿಕ್ಷಣ ಕೊಡಿಸುವುದು ತಂದೆ ತಾಯಿ ಅಥವಾ ಪೋಷಕರ ಕರ್ತವ್ಯವಾಗಿದೆ ಅಂತಕ್ಕಂಥದ್ದು 11ನೇ ಮೂಲಭೂತ ಕರ್ತವ್ಯವಾಗಿ ಸೇರಿಸ್ತಾರೆ. ಹಾಗಾದರೆ ನಮ್ಮ ಭಾರತ ಸಂವಿಧಾನದಲ್ಲಿ, ಮೂಲ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದು ಅಂತಂದರೆ ಒಂದೂ ಇರಲಿಲ್ಲ. ಯಾಕಂದರೆ ಭಾರತ ಸಂವಿಧಾನ ಪ್ರಾರಂಭವಾದಾಗ ಮೂಲಭೂತ ಕರ್ತವ್ಯಗಳು ಸೇರಿಸಿರಲಿಲ್ಲ. ಯಾವಾಗ ಮೊಟ್ಟ ಮೊದಲ ಬಾರಿಗೆ ಮೂಲಭೂತ ಕರ್ತವ್ಯಗಳು ಯಾವಾಗ ಸೇರ್ಪಡೆಗೊಳ್ತಾವ ಅಂತಂದರೆ 1976ರಲ್ಲಿ. ನೋಡ್ರಿ, 1976ರಲ್ಲಿ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ಇಂಪಾರ್ಟೆಂಟ್. ಇದೇ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ 11. ಹಾಗಾದ್ರೆ 1976ರಲ್ಲಿ 10 ಮೂಲಭೂತ ಕರ್ತವ್ಯಗಳಿದ್ದು, ಆ ಮೂಲಭೂತ ಕರ್ತವ್ಯಗಳು ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ ಅಂತಂದರೆ ರಷ್ಯಾ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ. ಯಾವ ಸಮಿತಿಯ ಶಿಫಾರಸ್ಸಿನ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಯಿತು ಅಂತಂದರೆ ಸರ್ದಾರ್ ಸ್ವರ್ಣಸಿಂಗ ಸಮಿತಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಯಿತು ಸ್ನೇಹಿತರೆ. ಇದು ಕ್ವಶನ್, ಮೊದಲನೇ ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ಚುನಾವಣೆಯು ಯಾವಾಗ ನಡೆದಿತ್ತು ಅಂತಿದೆ. ಕ್ವಶನ್ಸ್ ಏನು ಅಂತಂದರೆ, ಸಂವಿಧಾನ ರಚನೆ ಮಾಡ್ಕೋಬೇಕಾಗಿರ್ತದೆ, ಆ ಸಂವಿಧಾನ ರಚನಾ ಸಭೆಗೆ ಚುನಾವಣೆ ಯಾವಾಗ ನಡೆದಿತ್ತು, ಯಾವ ವರ್ಷ ನಡೆದಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಹಾಗಾದರೆ ಆಪ್ಷನ್ಸ್ ನೋಡಿ, 1946 ಏಪ್ರಿಲ್ನಲ್ಲಿ ನಡೆದಿತ್ತು, 1946 ಜುಲೈನಲ್ಲಿ ನಡೆದಿತ್ತು, 1946 ಮೇನಲ್ಲಿ ನಡೆದಿತ್ತು, ಅಥವಾ 1946 ಮಾರ್ಚ್ನಲ್ಲಿ ನಡೆದಿತ್ತು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಯರ್ ಒಂದೇ ಇದೆ, 1946 ಅಂತಕ್ಕಂಥ ಕಾಮನ್ ಆಗಿ ಇಯರ್ ಇದೆ. ಬಟ್ ತಿಂಗಳು, ಮಂತ್ ಏನಿದೆಯಲ್ಲ ಅದನ್ನು ಚೇಂಜ್ ಆಗಿದೆ. ಸೊ ಸರಿಯಾಗಿ ಓದಿದವ್ರಿಗೆ ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯದ, ಆನ್ಸರ್ ಹಾಕ್ಲಿಕ್ಕೆ ಸಾಧ್ಯದ. ಹಾಗಾದರೆ ಭಾರತ ಸಂವಿಧಾನ ರಚನಾ ಸಭೆ ಚುನಾವಣೆ ಜರುಗಿದ್ದು ಯಾವಾಗ? ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 1946 ಜುಲೈನಲ್ಲಿ ಅಂತ ಹೇಳ್ತೇವೆ ನಾವು. 1946 ಜುಲೈ, 1946 ಜುಲೈ ಅಥವಾ ಆಗಸ್ಟ್. ಅಕಸ್ಮಾತ್ ಜುಲೈ ಕೊಟ್ಟಿರಲ್ಲ, ಆಗಸ್ಟ್ ಕೊಟ್ಟರು ಸರಿನೇ. ಜುಲೈ ಆಗಸ್ಟ್ನಲ್ಲಿ ಸಂವಿಧಾನ ರಚನಾ ಸಭೆಗೆ ಚುನಾವಣೆ ನಡೀತು ಸ್ನೇಹಿತರೆ. ಒಟ್ಟು ಎಷ್ಟು ಸ್ಥಾನಗಳಿಗೆ ಚುನಾವಣೆ ನಡೀತು ಅಂತಂದರೆ 296 ಸ್ಥಾನಗಳಿಗೆ ಚುನಾವಣೆ ನಡೀತದೆ. ಎಷ್ಟ್ರಿ? 296 ಸ್ಥಾನಗಳು. ಆ 296 ಸ್ಥಾನಗಳಲ್ಲಿ 208 ಸ್ಥಾನಗಳು ಕಾಂಗ್ರೆಸ್ ಪಡೆದುಕೊಳ್ತವ್ರಿ. 208 ಸ್ಥಾನಗಳು ಕಾಂಗ್ರೆಸ್ ಪಡೆದುಕೊಳ್ತಾವೆ. ಇದು ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ 73 ಸ್ಥಾನಗಳು ಮುಸ್ಲಿಂ ಲೀಗ್ ಪಡೆದುಕೊಳ್ತಾವ. ಮುಸ್ಲಿಂ ಲೀಗ್ ಎಷ್ಟು ಸ್ಥಾನಗಳ್ರಿ? 73 ಸ್ಥಾನಗಳು. ನೆಕ್ಸ್ಟ್ 15 ಸ್ಥಾನಗಳು ಇತರೆ ಪಡೆದುಕೊಳ್ತವ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು, ಯಾಕಂದ್ರೆ ಭಾಳಷ್ಟು ಸಲ ಇದನ್ನು ಪ್ರಶ್ನೆ ಆಗಿರುವಂಥದ್ದು. ಸಂವಿಧಾನ ರಚನಾ ಸಭೆ ಚುನಾವಣೆ ನಡೆದಿದ್ದು 1946 ಜುಲೈನಲ್ಲಿ ಚುನಾವಣೆ ನಡೀತು. ಒಟ್ಟು ಎಷ್ಟು? 296 ಸ್ಥಾನಗಳಿಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ.
ನೋಡಿ, ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ರಾಜ್ಯಪಾಲರ ರಾಜ್ಯಪಾಲರ ಪ್ರಮಾಣ ವಚನ ಅಥವಾ ದೃಢೀಕರಣವನ್ನು ಉಲ್ಲೇಖಿಸುತ್ತದೆ? ಅಂದರೆ ಈ ಕೆಳಗೆ ಕೊಟ್ಟಿರುವಂತಹ ಯಾವ ವಿಧಿ ರಾಜ್ಯಪಾಲರ ಪ್ರಮಾಣ ವಚನಕ್ಕೆ ಸಂಬಂಧಿಸಿದೆ ಅಥವಾ ರಾಜ್ಯಪಾಲರ ದೃಢೀಕರಣಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದಿದೆ. ಹಾಗಾದರೆ ಆಪ್ಷನ್ಸ್ ನೋಡಿ, ಅನುಚ್ಛೇದ ಅಂದರೂ ಒಂದೇ, ವಿಧಿ ಅಂದರೂ ಒಂದೇ, ಕಲಂ ಅಂದರೂ ಒಂದೇ, ಅನುಸೂಚಿ ಬೇರೆ. ಇದು ನಿಮ್ಗೆ ಗೊತ್ತಿರಲಿ. ಅನುಚ್ಛೇದ 155, ಅನುಚ್ಛೇದ 161, ಅನುಚ್ಛೇದ 157, ಅನುಚ್ಛೇದ 159. ಹಾಗಾದರೆ ರಾಜ್ಯಪಾಲರ ಪ್ರಮಾಣ ವಚನಕ್ಕೆ ಸಂಬಂಧಿಸಿರುವಂಥದ್ದು ಎಷ್ಟನೇ ವಿಧಿ? ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಇಲ್ಲಿದೆ ನೋಡಿ, ಅನುಚ್ಛೇದ 159 ರಾಜ್ಯಪಾಲರ ಪ್ರಮಾಣ ವಚನಕ್ಕೆ ಸಂಬಂಧಿಸಿರುವಂಥದ್ದು. ಹಾಗಾದರೆ ಅನುಚ್ಛೇದ 155 ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ರಾಜ್ಯಪಾಲರ ನೇಮಕಕ್ಕೆ ಸಂಬಂಧಿಸಿರುವಂಥದ್ದು. ಯಾವುದೇ ಅನುಚ್ಛೇದ 155. ನೆಕ್ಸ್ಟ್ ಅನುಚ್ಛೇದ 161ನೇ ವಿಧಿ ಅಥವಾ ಅನುಚ್ಛೇದ 161 ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ರಾಜ್ಯಪಾಲರ ಕ್ಷಮಾದಾನದ ಅಧಿಕಾರ, ಕ್ಷಮಾದಾನಕ್ಕೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ ವಿಧಿ ಅಥವಾ ಅನುಚ್ಛೇದ 157 ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ರಾಜ್ಯಪಾಲರ ಅರ್ಹತೆಗಳಿಗೆ ಸಂಬಂಧಿಸಿರುವಂಥದ್ದು. ರಾಜ್ಯಪಾಲರ ಅರ್ಹತೆ ಸ್ನೇಹಿತರೆ, ಇದು ಅಂತೂ ಕ್ವಶನ್ಸ್ ಇದೆ. 159ನೇ ವಿಧಿ ರಾಜ್ಯಪಾಲರ ಪ್ರಮಾಣ ವಚನ. ಸೊ ಇಂಥವೆಲ್ಲ ಇಂಪಾರ್ಟೆಂಟ್ ಆಗಿರ್ತಾವ್ರಿ. ಈಗ ಮೊದಲು ಹೆಂಗಿತ್ತು, ಎಲ್ಲ ಆರ್ಟಿಕಲ್ ಕೇಳೋದಿಲ್ಲ ಅಂದರೆ ವಿಧಿ ಕೇಳೋದಿಲ್ಲ ಅಂತಿತ್ತು. ಕಡ್ಡಾಯವಾಗಿ ಈಗ ಏನು ಮಾಡ್ತಾರೆ, ವಿಧಿಗಳು ಅಥವಾ ಅನುಚ್ಛೇದ ಮೇಲೆ ಪ್ರಶ್ನೆ ಬಂದೇ ಬರ್ತವೆ. ಸೊ ನಿಮಗೆ ಗೊತ್ತು ಇರಲೇಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯಾಶರಲ್ಲಿ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಯೋಜನಾ ಆಯೋಗವನ್ನು ಸ್ಥಾಪಿಸಲಾಯಿತು ಅಂತಂದರೆ ಕ್ವಶನ್ಸ್ ಏನು ಅಂತಂದರೆ ಯಾವ ವರ್ಷ ಯೋಜನಾ ಆಯೋಗವನ್ನು ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಇಲ್ಲಿ ಮಾರ್ಕ್ ಆಗಿದೆ ಆಲ್ರೆಡಿ. ಓಕೆ, ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ನೋಡಿ, ಆಲ್ರೆಡಿ ಹೇಳ್ಬಿಡ್ತೀನಿ, 1950 ಇದು ಸರಿಯಾಗಿರುವಂಥ ಉತ್ತರ. ಯೋಜನಾ ಆಯೋಗ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಆಗಿದ್ದು 1950ರಲ್ಲಿ. ಆದರೆ ಯೋಜನಾ ಆಯೋಗಕ್ಕೆ ಪ್ರಸ್ತುತವಾಗಿ ಬೇರೆ ಹೆಸರಿನಿಂದ ಕರೀತಾರೆ. ಯಾವ ಹೆಸರಿನಿಂದ ಕರೀತಾರೆ ಅಂತಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀತಿ ಆಯೋಗ ಅಂತ ಕರೀತಾರೆ. ನೀತಿ ಆಯೋಗ ಅಂತ ಕರೀತಾರೆ. ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 2015 ಜನವರಿ 1ನೇ ತಾರೀಕಿನ ನೀತಿ ಆಯೋಗ ಸ್ಥಾಪನೆ ಆಯಿತು. 2015 ಜನವರಿ 1ನೇ ತಾರೀಕಿನ ನೀತಿ ಆಯೋಗ ಸ್ಥಾಪನೆ ಆಗಿತ್ತು. ಹಾಗಾದರೆ ನೀತಿ ವಿಸ್ತೃತ ರೂಪ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದು ಭಾರತ ಸರ್ಕಾರದ ಚಿಂತಕರ ಚಾವಡಿ ಅಂತಲೂ ಕೂಡ ಕರೀತಾರೆ. ಅದಕ್ಕೆ ನೀತಿ ಆಯೋಗ ಭಾರತ ಸರ್ಕಾರದ ಚಿಂತಕರ ಚಾವಡಿ ಅಂತಲೂ ಕೂಡ ಕರೀತಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದ ಹಕ್ಕನ್ನು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರುವಂಥ ಒಂದು ಪ್ರಶ್ನೆ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದ ಹಕ್ಕನ್ನು ಡ್ಯಾಶ್ ಅಡಿಯಲ್ಲಿ ನೀಡಲಾಗಿದೆ ಅಂತಿದೆ. ಅಂದರೆ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಹಕ್ಕು ಎಷ್ಟನೇ ವಿಧಿಗೆ ಸಂಬಂಧಿಸಿರುವಂಥದ್ದು ಅಂತ ಪ್ರಶ್ನೆ ಇದೆ. ಹಾಗಾದರೆ ಆಪ್ಷನ್ಸ್ ನೋಡಿ, ಅನುಚ್ಛೇದ 30, ಅನುಚ್ಛೇದ 19, ಅನುಚ್ಛೇದ 20, ಅನುಚ್ಛೇದ 32 ಅಂತಿದೆ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಹಕ್ಕು ಎಷ್ಟನೇ ವಿಧಿಯಡಿಯಲ್ಲಿ ಕಂಡು ಬರುತ್ತದೆ ಅಂತಂದರೆ ಸರಿಯಾದಂಥ ಉತ್ತರ ಇಲ್ಲಿದೆ ನೋಡಿ, ಅನುಚ್ಛೇದ 19 ಇದು ಸರಿಯಾಗಿರುವಂಥ ಉತ್ತರ. ಹಾಗಾದರೆ ಈ ಉಳಿದಂಥ ವಿಧಿಗಳ ಮೇಲೆ ಪ್ರಶ್ನೆ ಬರ್ತದೆ. ಹಾಗಾದರೆ ಅದು 30ನೇ ವಿಧಿ ಏನು ಹೇಳ್ತದೆ, 20ನೇದು ಏನು ಹೇಳ್ತದೆ, 32ನೇದು ವಿಧಿ ಏನು ಹೇಳ್ತಂತ ಇಲ್ಲೇ ನೋಡ್ಬಿಡೋಣ. ಅನುಚ್ಛೇದ 20 ಏನು ಹೇಳ್ತಂತಂದರೆ ಅಪರಾಧಿಗಳ ರಕ್ಷಣಾ ಹಕ್ಕು. ಇದು ಕೂಡ ಗೊತ್ತಿರಲಿ. ಅಪರಾಧಿಗಳ ರಕ್ಷಣಾ ಹಕ್ಕು ಅಂತ ಇದೆ. ವಿಧಿ 20 ಅಪರಾಧಿಗಳ ರಕ್ಷಣಾ ಹಕ್ಕು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಅನುಚ್ಛೇದ ಅಥವಾ ವಿಧಿ 30 ಯಾವ ಅಂಶವನ್ನು ಸ್ಪಷ್ಟಪಡಿಸುತ್ತದೆ ಅಂತಂದರೆ 30 ನೋಡ್ರಿ. ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿರುವಂಥದ್ದು. ಅಲ್ಪಸಂಖ್ಯಾತರು ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ
ಮತ್ತು ಆಡಳಿತ ನಡೆಸುವ ಹಕ್ಕು ಮತ್ತು ಏನು ಆಡಳಿತ ನಡೆಸುವಂಥ ಹಕ್ಕು ಅನುಚ್ಛೇದ 30 ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ ಅನುಚ್ಛೇದ 32 ಅಥವಾ ವಿಧಿ 32 ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇದು, ಬಹುತೇಕವಾಗಿ ಗೊತ್ತಿರಲೇಬೇಕು, ಯಾಕಂದ್ರೆ ಒಂದು ಕ್ವಶನ್ ಕಡ್ಡಾಯವಾಗಿ ಇದ್ರ ಮ್ಯಾಗ ಬರ್ತಾರೆ. ಯಾವುದಕ್ಕಂತಂದರೆ ವಿಧಿ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಹೇಳ್ತೇವೆ ನಾವು, ಪರಿಹಾರದ ಹಕ್ಕು ಇದು ಕೂಡ ಗೊತ್ತಿರಬೇಕು. ಓಕೆ, ಇಷ್ಟೇ ಅಲ್ಲ ಸ್ನೇಹಿತರೆ, ಮೂಲಭೂತ ಹಕ್ಕುಗಳ ಏನು ಟಾಪಿಕ್ ಅದಲ್ಲ ಆ ಟಾಪಿಕ್ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಕಡ್ಡಾಯವಾಗಿ ಒಂದು ಪ್ರಶ್ನೆಯನ್ನು ಬಂದೇ ಬರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನ ರಚನಾ ಸಭೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಭಾರತ ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾಗಿದ್ದು ಯಾವ ವರ್ಷ ಅಂತಿದೆ. ಅಲ್ಲಿ ಆಪ್ಷನ್ಸ್ ನೋಡಿ, ಎ 1948ರಲ್ಲಿ, ಬಿ 1945ರಲ್ಲಿ, ಸಿ 1946ರಲ್ಲಿ, ಡಿ 1947ರಲ್ಲಿ ಅಂತಿದೆ. ಹಾಗಾದರೆ ಭಾರತ ಸಂವಿಧಾನದ ರಚನಾ ಸಭೆಯನ್ನು ಸ್ಥಾಪಿಸಿದ್ದು ಯಾವ ವರ್ಷ ಅಂತ ಕೇಳಿದ್ರೆ ಸರಿಯಾದಂಥ ಉತ್ತರ ಸಿ ಆಪ್ಷನ್ಸ್ 1946ರಲ್ಲಿ. ಹಾಗಾದ್ರೆ ಭಾರತ ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾಗಿದ್ದು 1946ರಲ್ಲಿ ಆದರೆ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ನೋಡಿ. ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 389. ಭಾರತ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 389 ಸ್ನೇಹಿತರೆ. ಹಾಗಾದ್ರೆ 389ನ್ನು 2 ರೀತಿಯಾಗಿ ನಾವು ಡಿವೈಡ್ ಮಾಡ್ತೇವೆ. ಒಂದು, ಬ್ರಿಟಿಷ್ ಇಂಡಿಯಾದಿಂದ ಎಷ್ಟು ಜನ ಆಯ್ಕೆಯಾದರು? ಬ್ರಿಟಿಷ್ ಇಂಡಿಯಾದಿಂದ ಎಷ್ಟು ಜನ ಭಾರತ ಸಂವಿಧಾನ ರಚನೆ ಮಾಡುವಲ್ಲಿ ಆಯ್ಕೆಯಾದರು ಅಂತಂದರೆ 296 ಸದಸ್ಯರು, 296 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ. ಇಲ್ಲಿ ಈ ಕಡೆ ನೋಡ್ರಿ, ದೇಶೀಯ ಸಂಸ್ಥಾನಗಳಿಂದ ಅಂತ ಹೇಳ್ತೇವೆ ನಾವು, ದೇಶೀಯ ಸಂಸ್ಥಾನಗಳಿಂದ ಎಷ್ಟು ಜನ ಆಯ್ಕೆ ಆಗ್ತಾರೆ ಭಾರತ ಸಂವಿಧಾನ ರಚನೆ ಮಾಡುವಲ್ಲಿ ಅಂತಂದರೆ 93 ಜನ ಆಯ್ಕೆ ಆಗ್ತಾರ್ರಿ. ಎಷ್ಟ್ರಿ? 93 ಜನ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇಲ್ಲಿ ಮತ್ತೆ ಈ 296 ಏನಿದೆಯಲ್ಲ, ಈ 296ನ್ನು 2 ರೀತಿಯಾಗಿ ವಿಭಜನೆಯನ್ನು ಮಾಡ್ತೇವೆ. 296 ಒಂದು, ಗವರ್ನರ್ ಪ್ರಾಂತ್ಯದಿಂದ ಎಷ್ಟು ಜನ ಆಯ್ಕೆ ಆಗ್ತಾರೆ? ಗವರ್ನರ್ ಪ್ರಾಂತ್ಯ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರುವಂಥದ್ದು. ಗವರ್ನರ್ ಪ್ರಾಂತ್ಯದಿಂದ 292 ಜನ ಆಯ್ಕೆ ಆಗ್ತಾರೆ ಇಲ್ಲಿ ಭಾರತ ಸಂವಿಧಾನ ರಚನೆ ಮಾಡುವಲ್ಲಿ. ನೆಕ್ಸ್ಟ್ ಈ ಕಡೆ ಚೀಫ್ ಕಮಿಷನರ್ ಪ್ರಾಂತ್ಯದಿಂದ ಎಷ್ಟು ಜನ? ಚೀಫ್ ಕಮಿಷನರ್ ಪ್ರಾಂತ್ಯ ಅಂತ ಹೇಳ್ತೇವೆ. ಎಷ್ಟು ಜನ ಆಯ್ಕೆ ಆಗ್ತಾರೆ ಅಂತಂದರೆ 4 ಜನ ಆಯ್ಕೆ ಆಗ್ತಾರೆ ಸ್ನೇಹಿತರೆ, 4 ಜನ ಆಯ್ಕೆ ಆಗ್ತಾರೆ. ಇದು ಕೂಡ ಗೊತ್ತಿರಲಿ. ಈ 4 ಜನ ಎಲ್ಲೆಲ್ಲಿಂದ ಆಯ್ಕೆ ಆಗ್ತಾರೆ? ದೆಹಲಿ, ಅಜ್ಮೀರ್, ಕುರ್ಗ್, ಬಲೂಚಿಸ್ತಾನದಿಂದ 4 ಜನ ಆಯ್ಕೆ ಆಗ್ತಾರೆ. ಈ ಗವರ್ನರ್ ಪ್ರಾಂತ್ಯದಿಂದ 292 ಜನ ಅಂತ ಹೇಳ್ತೀವಿ. ಒಟ್ಟು 11 ಗವರ್ನರ್ ಪ್ರಾಂತ್ಯದಿಂದ 292 ಜನ ಆಯ್ಕೆ ಆಗ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಈ ಏನು ಚಾರ್ಟ್ ಇದೆಯಲ್ಲ, ಇದನ್ನು ಗೊತ್ತಿದ್ರೆ ಇದ್ರ ಮೇಲಿಂದ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವು ಅದಕ್ಕೆ ಆನ್ಸರನ್ನು ನೀಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡೋಣ. ಈ ಕೆಳಗಿನ ಯಾವುದಕ್ಕೆ ಭಾರತ ಸಂವಿಧಾನದ ಅನುಚ್ಛೇದ 163 ಸಂಬಂಧಿಸಿದೆ? ಕೆಳಗಿನ ಯಾವುದಕ್ಕೆ 163ನೇ ವಿಧಿ ಸಂಬಂಧಿಸಿದೆ ಅಂತಿದೆ. ಆಪ್ಷನ್ಸ್ ಎ, ರಾಜ್ಯದ ಅಡ್ವೊಕೇಟ್ ಜನರಲ್ಗೆ ಸಂಬಂಧಿಸಿದೆನೋ, ಅಥವಾ ಬಿ, ರಾಜ್ಯಪಾಲರಿಗೆ ನೆರವಾಗುವ ಮತ್ತು ಸಲಹೆ ನೀಡುವ ಸಚಿವ ಸಂಪುಟಕ್ಕೆ ಸಂಬಂಧಿಸಿದೆನೋ, ಅಥವಾ ಸಿ, ರಾಜ್ಯದಲ್ಲಿ ಶಾಸಕಾಂಗಗಳ ರಚನೆಗೆ ಸಂಬಂಧಿಸಿದೆ, ಅಥವಾ ಡಿ, ರಾಜ್ಯ ಸರ್ಕಾರದ ವ್ಯವಹಾರದ ನಡವಳಿಕೆಗೆ ಸಂಬಂಧಿಸಿದೆ. ಹಾಗಾದರೆ ನೋಡಿ, ಅನುಚ್ಛೇದ ಅಥವಾ ವಿಧಿ 163 ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಸರಿಯಾದಂಥ ಉತ್ತರ ರಾಜ್ಯಪಾಲರಿಗೆ ನೆರವಾಗುವ ಮತ್ತು ಸಲಹೆ ನೀಡುವ ಸಚಿವ ಸಂಪುಟಕ್ಕೆ ಸಂಬಂಧಿಸಿದೆ. ಅಂದರೆ ರಾಜ್ಯಪಾಲರಿಗೆ ಆಡಳಿತದಲ್ಲಿ ಸಲಹೆಯನ್ನು ನೀಡಲು, ಆಡಳಿತದಲ್ಲಿ ಸಹಕಾರ ನೀಡಲು ಮುಖ್ಯಮಂತ್ರಿಯನ್ನು ಒಳಗೊಂಡಂಥ ಸಚಿವ ಸಂಪುಟ ಇರಬೇಕು ಅಂಥೇಳಿ 163ನೇ ವಿಧಿ ಹೇಳ್ತಾರೆ. ಅದೇ ಇದು ಕ್ವಶನ್ಸ್. ಸೊ ಸರಿಯಾದಂಥ ಉತ್ತರ ಬಿ ಆಪ್ಷನ್ಸ್, ರಾಜ್ಯಪಾಲರಿಗೆ ನೆರವಾಗುವ ಮತ್ತು ಸಲಹೆ ನೀಡುವ ಸಚಿವ ಸಂಪುಟ ಅಂತಿದೆ. ಇದು ಸರಿಯಾದಂಥ ಉತ್ತರ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿ. ಭಾರತ ಸಂವಿಧಾನದ ಪ್ರಕಾರ ಭಾರತ ಸರ್ಕಾರದಲ್ಲಿ ಎಷ್ಟು ಅಂಗಗಳಿವೆ? ನಮ್ಮ ಭಾರತ ಸಂವಿಧಾನದ ಪ್ರಕಾರ ಭಾರತ ಸರ್ಕಾರದಲ್ಲಿ ಎಷ್ಟು ಅಂಗಗಳಿವೆ? ಆಪ್ಷನ್ಸ್ ನೋಡಿ, 3 ಅಂಗಗಳು, 5 ಅಂಗಗಳು, 4 ಅಂಗಗಳು, 2 ಅಂಗಗಳು.
ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ಭಾರತ ಸರ್ಕಾರದಲ್ಲಿ ಎಷ್ಟು ಅಂಗಗಳಿವೆ ಅಂತಂದರೆ 3 ಅಂಗಗಳಿವೆ. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಸ್ನೇಹಿತರೆ, 3 ಅಂಗಗಳು. ಆ 3 ಅಂಗಗಳು ಯಾವ್ಯಾವು? 1 ಶಾಸಕಾಂಗ, ಶಾಸಕಾಂಗ ಅಂತ ಹೇಳ್ತೀವಿ, ಶಾಸಕಾಂಗ. 2 ಕಾರ್ಯಾಂಗ, ಕಾರ್ಯಾಂಗ. 3 ನ್ಯಾಯಾಂಗ, ನ್ಯಾಯಾಂಗ. 3 ನ್ಯಾಯಾಂಗ. ಈ 3 ಅಂಗಗಳನ್ನು ನಾವು ಕಾಣ್ತೀವಿ. ಹಾಗಾದರೆ ಶಾಸಕಾಂಗದ ಕಾರ್ಯ ಏನು? ಶಾಸಕಾಂಗದ ಕಾರ್ಯ ಅಂತಂದರೆ ಶಾಸನಗಳನ್ನು ರೂಪಿಸೋದು, ಹೆಸರೇ ಹೇಳ್ತದೆ. ಕಾಯ್ದೆ ಕಾನೂನುಗಳನ್ನು ಮಾಡೋದು ಶಾಸನ ಅಂತ ಹೇಳ್ತೀವಿ, ಶಾಸನ ರೂಪಿಸೋದು. ನೆಕ್ಸ್ಟ್ ಕಾರ್ಯಾಂಗ, ಕಾರ್ಯರೂಪಕ್ಕೆ ತರುವುದು. ನ್ಯಾಯಾಂಗ, ನ್ಯಾಯದಾನವನ್ನು ಮಾಡುವುದು. ಸೊ ಇವು ಸರ್ಕಾರದ ಪ್ರಮುಖವಾದಂಥ ಅಂಗಗಳು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿ. ಭಾರತದಲ್ಲಿ ಡ್ಯಾಶ್ ಎಂಬುದು ಆಡಳಿತದ ಶಾಸಕಾಂಗದ ಶಾಖೆಯಾಗಿದ್ದು ಇದು ಕಾನೂನುಗಳನ್ನು ರೂಪಿಸುವ ಹೊಣೆಯನ್ನು ಹೊಂದಿದೆ. ನೋಡಿ, ಕ್ವಶನ್ ಭಾಳ ಸರಳ ಇದೆ, ಆದರೆ ಸ್ವಲ್ಪ ಟ್ವಿಸ್ಟ್ ಇದೆ. ಸೊ ಅದಕ್ಕಾಗಿ ಕ್ವಶನ್ಸ್ ಇನ್ನೊಂದು ಸಲ ನೋಡಿ. ಭಾರತದಲ್ಲಿ ಡ್ಯಾಶ್ ಎಂಬುದು ಆಡಳಿತದ ಶಾಸಕಾಂಗ ಶಾಖೆಯಾಗಿದ್ದು ಇದು ಕಾನೂನುಗಳನ್ನು ರೂಪಿಸುವ ಹೊಣೆಯನ್ನು ಹೊಂದಿದೆ. ಶಾಸಕಾಂಗ ಶಾಸನಗಳನ್ನು ರೂಪಿಸುವ ಅಂಗ. ಸೊ ಇದು ಕಾನೂನುಗಳನ್ನು ರೂಪಿಸುವ ಹೊಣೆಯನ್ನು ಹೊಂದಿದೆ. ಹಾಗಾದರೆ ಕಾನೂನು ರೂಪಿಸುವಂಥ ಅಧಿಕಾರ ಯಾರಿಗಿದೆ ಅಂತ ನೋಡಬೇಕು, ಅದಿಷ್ಟೇ. ಆಪ್ಷನ್ಸ್: ಎ ಸರ್ವೋಚ್ಚ ನ್ಯಾಯಾಲಯ, ಬಿ ರಾಷ್ಟ್ರಪತಿ, ಸಿ ಸಂಸತ್ತು, ಡಿ ಗೃಹ ಸಚಿವ ಅಂತಿದೆ. ಶಾಸಕಾಂಗ ಅಥವಾ ಕಾನೂನುಗಳನ್ನು ರೂಪಿಸುವಂಥದ್ದು ಅಧಿಕಾರ ಯಾರಿಗಿದೆ ಅಂತ ನೋಡಿದಾಗ ಸರಿಯಾದಂಥ ಉತ್ತರ ಗೊತ್ತಾಗ್ತದೆ. ಸೊ ಸರಿಯಾದಂಥ ಆನ್ಸರ್ ಯಾವುದು ಅಂತಂದರೆ ಇಲ್ಲಿದೆ ನೋಡಿ, ಸಂಸತ್ತು. ಆಪ್ಷನ್ ಸಿ ಇದೆಯಲ್ಲ, ಸಂಸತ್ತು, ಇದು ಸರಿಯಾಗಿರುವಂಥ ಉತ್ತರ. ರಾಷ್ಟ್ರಪತಿ ಆಗುವುದಿಲ್ಲ, ಸರ್ವೋಚ್ಚ ನ್ಯಾಯಾಲಯ ಆಗುವುದಿಲ್ಲ, ಗೃಹ ಸಚಿವ ಆಗೋದಿಲ್ಲ, ಸಂಸತ್ತು. ಹಾಗಾದರೆ ಇಲ್ಲಿ ಕಾನೂನುಗಳ ರೂಪಿಸುವಂಥದ್ದು ಹೊಣೆ ಸಂಸತ್ತಿಗಿದೆ ಅಂತಂದರೆ ಸಂಸತ್ತಿನಲ್ಲಿ ಯಾರ್ಯಾರು ಕಂಡು ಬರ್ತಾರಂತಂದರೆ ಸಂಸತ್ತಿನಲ್ಲಿ ನೋಡ್ರಿ, ಒಂದು ರಾಷ್ಟ್ರಪತಿಗಳ ಕಂಡು ಬರ್ತಾರೆ, ರಾಷ್ಟ್ರಪತಿ ಪ್ಲಸ್ ಲೋಕಸಭೆ, ಪ್ಲಸ್ ಲೋಕಸಭೆ. ನೆಕ್ಸ್ಟ್ ಪ್ಲಸ್ ರಾಜ್ಯಸಭೆ. ಅಂದರೆ ಇದರ ಅರ್ಥ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡದ್ದಕ್ಕೆ ನಾವು ಪಾರ್ಲಿಮೆಂಟ್ ಅಥವಾ ಸಂಸತ್ತು ಅಂತ ಕರಿತೀವಿ. ಹಾಗಾದರೆ ಈ ಸಂಸತ್ತು ಅಂತ ನೋಡಿದಾಗ ಸಂವಿಧಾನದ ಎಷ್ಟನೇ ವಿಧಿ ಅಡಿಯಲ್ಲಿ ಬರುತ್ತೆ ಅಂತಂದರೆ 79ರಿಂದ ವಿಧಿ 79ರಿಂದ 122ನೇ ವಿಧಿ ತನಕ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಬಗ್ಗೆ ನಾವು ನೋಡ್ತೀವಿ. ಈ ಸಂಸತ್ತನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ವ್ಯಾಖ್ಯ ರೂಪದಲ್ಲಿ ಕರೆದ್ರು. ಅದ್ಭುತವಾದಂಥ ವ್ಯಾಖ್ಯೆ. ಏನು ಸಂಸತ್ತನ್ನು ಏನಂತ ಕರೆದ್ರು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಂದರೆ ಜನಾಧಿಕಾರದ ದೇಗುಲವಾಗಿದೆ. ನೋಡ್ರಿ, ಜನಾಧಿಕಾರದ ದೇಗುಲವಾಗಿದೆ ಅಂದರೆ ದೇವಸ್ಥಾನ, ಜನಾಧಿಕಾರದ ದೇಗುಲವಾಗಿದೆ ಅಥವಾ ದೇವಸ್ಥಾನವಾಗಿದೆ ಅಂತ ಕರೀತಾರೆ. ಯಾರೇ? ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದು ಕೂಡ ನಿಮಗೆ ಗೊತ್ತಿರಲಿ. ಸಂಸತ್ತು ಕಡ್ಡಾಯವಾಗಿ ವರ್ಷದಲ್ಲಿ ಎಷ್ಟು ಬಾರಿ ಅಧಿವೇಶನ ಸೇರಲೇಬೇಕು ಅಂತಂದರೆ 2 ಬಾರಿ ಅಧಿವೇಶನ ಸೇರಲೇಬೇಕು. 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ ಎಷ್ಟು ಅಂತಂದರೆ 6 ತಿಂಗಳು ಗರಿಷ್ಠ ಅಂತರ. ಇದು ಕೂಡ ಗೊತ್ತಿರಲಿ. ಹಾಗಾದರೆ ಸಂಸತ್ತಿನ ಕಾರ್ಯಕಲಾಪಗಳನ್ನು ಯಾವ ಭಾಷೆಯಲ್ಲಿ ನಡೆಸಬೇಕು? ಇದು ಕೂಡ ಕ್ವಶನ್ಸ್ ಅದ ರೀ. ಇದಕ್ಕೂ ಒಂದು ವಿಧಿ ಅದ ಅಥವಾ ಅನುಚ್ಛೇದ ಅದ. ಇಲ್ಲಿ ನೋಡ್ರಿ, ಈ ಸಂಸತ್ತಿನಲ್ಲಿ ನಡೆದಂಥ ಕಾರ್ಯಕಲಾಪಗಳನ್ನು ಯಾವ ಭಾಷೆಯಲ್ಲಿ ನಡೆಸಬೇಕಂತಂದ್ರೆ ಕಡ್ಡಾಯವಾಗಿ ವಿಧಿ 120ರ ಪ್ರಕಾರ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಡೆಸಬೇಕು. ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಡೆಸಬೇಕು. ಸಂಸತ್ತಿನ ಅಧಿವೇಶನ ಅಂತ ಕರಿತೀವಲ್ಲ, ಅದನ್ನು ಸಂಸತ್ತಿನ ಕಾರ್ಯಕಲಾಪವನ್ನು 120ನೇ ವಿಧಿ ಪ್ರಕಾರ ಹಿಂದಿ ಅಥವಾ ಇಂಗ್ಲೀಷ್ನಲ್ಲೇ ನಡೆಸಬೇಕು. ಸೊ ಸಂಸತ್ತು ಬಗ್ಗೆ ಇನ್ನೂ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಡ್ರಿ, ಅದ್ರ ಜೊತೆಗೆ ಇಷ್ಟಂತೂ ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡೋಣ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು ಸರ್ಕಾರವು ರಾಷ್ಟ್ರಗಳ ನಡುವೆ ನ್ಯಾಯಯುತ ಮತ್ತು ಗೌರವಯುತ ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕೆಂದು ಉಲ್ಲೇಖಿಸುತ್ತದೆ? ಕ್ವಶನ್ಸ್ ನೋಡೋಕೆ ದೊಡ್ಡದ, ಬಟ್ ಭಾಳ ಸರಳ. ಇಂಥ ಕ್ವಶನ್ಸ್ ಕೇಳಿದಾಗ ಇದು ಅಟ್ಲೀಸ್ಟ್ ಯಾವ ಟಾಪಿಕ್ ಮ್ಯಾಗಾದ್ರೂ ಬರ್ತದಂತ ಗೊತ್ತಿರಬೇಕು. ನೋಡಿರಿ, ಈ ಕ್ವಶನ್ ಬಂದಿರುವಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಮೇಲೆ. ಯಾಕಂದ್ರೆ ಕ್ವಶನ್ ಏನು ಕೇಳ್ಯಾನಂತಂದರೆ
ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವೋ ಇಲ್ಲಿಂದ ಕ್ವಶನ್ ಚಾಲು ಆಗ್ತದೆ. ಅನುಚ್ಛೇದವು ಸರ್ಕಾರವು ರಾಷ್ಟ್ರಗಳ ನಡುವೆ ನ್ಯಾಯಯುತ ರಾಷ್ಟ್ರಗಳ ನಡುವೆ ಅಂದ್ರೆ ಅಂತಾರಾಷ್ಟ್ರ ಸರ್ಕಾರವು ರಾಷ್ಟ್ರಗಳ ನಡುವೆ ನ್ಯಾಯಯುತ ಮತ್ತು ಗೌರವಯುತ ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕೆಂದು ಉಲ್ಲೇಖಿಸುತ್ತದೆ. ಎಷ್ಟನೇ ವಿಧಿಗೆ ಸಂಬಂಧಿಸಿದೆ ಅಂತ, ಯಾಕಂದ್ರೆ ಕೆಳಗೆ ವಿಧಿ ಅದಾವ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ರಿ, ಅನುಚ್ಛೇದ 51, ಅನುಚ್ಛೇದ 49, ಅನುಚ್ಛೇದ 48, ಅನುಚ್ಛೇದ 47. ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಅನುಚ್ಛೇದ 51 ಇದು ಸರಿಯಾಗಿರುವಂಥ ಉತ್ತರ ಸ್ನೇಹಿತರೆ. ಯಾಕಂತಂದರೆ 51ನೇ ವಿಧಿ ಏನು ಹೇಳ್ತದಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆ ಸಂವರ್ಧನೆ ಅಂತ ಹೇಳ್ತದೆ. ಸೊ ಇಲ್ಲಿ ನೋಡ್ರಿ, ಸರ್ಕಾರ ರಾಷ್ಟ್ರಗಳ ನಡುವೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು, ಇದು ವಿಧಿ 51ಕ್ಕೆ ಸಂಬಂಧಿಸಿರುವಂಥದ್ದು. ಹಾಗಾದ್ರೆ ಇವು ಮೂರು ಕೂಡ ಇಂಪಾರ್ಟೆಂಟೇ. 47, 48, 49 ಅನುಚ್ಛೇದ ಅಥವಾ ವಿಧಿ 47 ಏನು ಹೇಳ್ತದೆ ಅಂತಂದರೆ ಪೌಷ್ಟಿಕತೆಯ ಮಟ್ಟವನ್ನು ಹೆಚ್ಚಿಸುವುದು, ಪೌಷ್ಟಿಕತೆಯ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು. ನೆನಪಿನಲ್ಲಿ ಇಟ್ಕೊಳ್ರಿ, ಇಂಪಾರ್ಟೆಂಟ್. ವಿಧಿ 40 ಏನು ಹೇಳ್ತದೆ ಅಂದರೆ 47 ಪೌಷ್ಟಿಕತೆಯ ಮಟ್ಟವನ್ನು ಹೆಚ್ಚಿಸುವ, ಭಾರತದ ಪ್ರತಿಯೊಬ್ಬ ಪ್ರಜೆಯ ಪೌಷ್ಟಿಕತೆ ಮಟ್ಟ ಹೆಚ್ಚಿಸುವುದು. ಸಾರ್ವಜನಿಕ ಅಂದರೆ ಎಲ್ಲರೂ ಬಂದರು, ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು ಅಂತ ಹೇಳ್ತದೆ. ನೆಕ್ಸ್ಟ್ ಅನುಚ್ಛೇದ 48 ಅಥವಾ ವಿಧಿ 48 ಏನು ಹೇಳ್ತದೆ ಅಂತಂದರೆ ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆ, ಪಶುಸಂಗೋಪನೆ ಅಂತ ಹೇಳ್ತೇವೆ ನಾವು, ಪಶುಸಂಗೋಪನೆಯ ಸಂಘಟನೆ ವಿಧಿ 48. ನೆಕ್ಸ್ಟ್ 49 ವಿಧಿ 49 ಏನು ಹೇಳ್ತದೆ ಸಾರ್ವಜನಿಕ ಮಹತ್ವ ಪಡೆದಂಥ ಸಾರ್ವಜನಿಕ ಮಹತ್ವ ಪಡೆದ ಐತಿಹಾಸಿಕ ಸ್ಥಳಗಳ ರಕ್ಷಣೆ, ಐತಿಹಾಸಿಕ ಸ್ಥಳಗಳ ರಕ್ಷಣೆ ವಿಧಿ ಎಷ್ಟ್ರಿ ಅನುಚ್ಛೇದ 49. ಸಾರ್ವಜನಿಕ ಮಹತ್ವ ಪಡೆದಂಥ ಐತಿಹಾಸಿಕ ಸ್ಥಳಗಳನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಕೂಡ ಹೌದು. ಇದು 47, 48, 49, 51ನೇ ವಿಧಿಗೆ ಸಂಬಂಧಿಸಿರುವಂಥ ಒಂದು ಮಾಹಿತಿ ಅಂತ ಪ್ರಶ್ನೆ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿ. ಭಾರತದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿರುವ, ವಿಧಾನ ಪರಿಷತ್ ಬಂತು, ವಿಧಾನ ಪರಿಷತ್ ಟಾಪಿಕ್ಗೆ ಸಂಬಂಧಿಸಿರುವಂಥದ್ದು. ಭಾರತದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿರುವ ರಾಜ್ಯಗಳ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯು ಡ್ಯಾಶ್ ಮೀರಬಾರದು. ಕ್ವಶನ್ ಸಿಂಪಲ್ ಇಷ್ಟೇ. ಯಾವುದೇ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿದ್ದರೆ ಆ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಆ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆಗೆ ಎಷ್ಟನ್ನು ಮೀರಬಾರದು ಅಂತಿದೆ. ಅಂದರೆ ವಿಧಾನಸಭೆಯ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಇರ್ತದೆ, ಅದು ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಆಪ್ಷನ್ಸ್ 4ನೇ ಒಂದನ್ನು ಅಂತಿದೆ, 5ನೇ ಒಂದನ್ನು ಅಂತಿದೆ. ಅಂದರೆ 4ನೇ ಒಂದನ್ನು, 5ನೇ ಒಂದನ್ನು, 3ನೇ ಒಂದನ್ನು, ನೆಕ್ಸ್ಟ್ 3ನೇ ಎರಡನ್ನು ಅಂತಿದೆ, 3ನೇ ಎರಡನ್ನು ಅಂತಿದೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ನೋಡ್ರಿ, ಆಪ್ಷನ್ ಸಿ 3ನೇ ಒಂದನ್ನು, 1/3 ಅಂತ ಹೇಳ್ತೇವೆ ನಾವು. ಇದರ ಅರ್ಥ ಇಷ್ಟೇ, ಒಂದು ರಾಜ್ಯದ ವಿಧಾನ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿರುತ್ತೋ ಅದರ 3ನೇ ಒಂದು ಭಾಗ ವಿಧಾನ ಪರಿಷತ್ ಸದಸ್ಯರು ಇರಬೇಕು ಅಂತ ಹೇಳ್ತೀವಿ. ಹಾಗಾದರೆ ಭಾರತ ಎಲ್ಲ ರಾಜ್ಯಗಳನ್ನು ಪರಿಗಣಿಸಿದಾಗ ಒಟ್ಟು ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿವೆ ಅಂತ ನೋಡಿದಾಗ ಕೇವಲ 6 ರಾಜ್ಯಗಳು ಮಾತ್ರ ವಿಧಾನ ಪರಿಷತ್ತನ್ನು ಹೊಂದಿವೆ. ಎಷ್ಟ್ರಿ? 6 ರಾಜ್ಯಗಳು ಮಾತ್ರ. ಆ 6 ರಾಜ್ಯಗಳು ಯಾವ್ಯಾವ ಕ್ವಶನ್ಸ್ ಕೇಳ್ತಾನೆ ಅದು ಫಿಕ್ಸ್. ಸೊ 6 ರಾಜ್ಯಗಳು ಯಾವ್ಯಾವ ಅಂದ್ರೆ ಒಂದು ಕೋಡ್ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಂಡು ಬಿಡ್ರಿ. ಓಕೆ, ಮಾ ಬಟ್ ಕೆ ಅಂದರೆ ಕರ್ನಾಟಕ, ಕೆ ಅಂದರೆ ಕರ್ನಾಟಕ ರಾಜ್ಯ, ಎಂ ಅಂದರೆ ಮಹಾರಾಷ್ಟ್ರ, ಮಹಾರಾಷ್ಟ್ರ ರಾಜ್ಯ, ಎ ಅಂದರೆ ಆಂಧ್ರ ಪ್ರದೇಶ ರಾಜ್ಯ, ಬಿ ಅಂದರೆ ಬಿಹಾರ ರಾಜ್ಯ, ಯು ಅಂದರೆ ಉತ್ತರ ಪ್ರದೇಶ, ಟಿ ಅಂದರೆ ತೆಲಂಗಾಣ. ಈ 6 ರಾಜ್ಯಗಳು ಪ್ರಸ್ತುತ ವಿಧಾನ ಪರಿಷತ್ತನ್ನು ಹೊಂದಿರುವಂಥದ್ದು. ಜಮ್ಮು ಕಾಶ್ಮೀರ ಕೂಡ ಹೊಂದಿತ್ತು, ಅದು ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶವಾಗಿರೋದ್ರಿಂದ ರದ್ದುಗೊಂಡಿದೆ. ಸೊ ಹೀಗಾಗಿ ಪ್ರಸ್ತುತ 6 ರಾಜ್ಯಗಳು ಮಾತ್ರ ವಿಧಾನ ಪರಿಷತ್ತನ್ನು ಹೊಂದಿವೆ. ವಿಧಾನ ಪರಿಷತ್ತನ್ನು ರಾಜ್ಯ ಶಾಸಕಾಂಗದ
ಮೇಲ್ಮನೆ ಅಂತ ಕರೀತಾರೆ, ಅದು ಕೂಡ ಗೊತ್ತಿರಲಿ. ವಿಧಾನ ಪರಿಷತ್ತನ್ನು ರಾಜ್ಯ ವಿಧಾನಮಂಡಲ ಅಥವಾ ರಾಜ್ಯ ಶಾಸಕಾಂಗದ ಮೇಲ್ಮನೆ ಅಂತ ಕರೀತಾರೆ. ವಿಧಾನ ಪರಿಷತ್ ಬಗ್ಗೆ ತಿಳಿಸುವಂಥ ವಿಧಿ ಎಷ್ಟು ಅಂತಂದರೆ 171ನೇ ವಿಧಿ. ನೋಡ್ರಿ, 171ನೇ ವಿಧಿ ವಿಧಾನ ಪರಿಷತ್ ಬಗ್ಗೆ ತಿಳಿಸ್ತದೆ ಸ್ನೇಹಿತರೆ. ಇವು ಇವತ್ತಿನ ದಿವಸ ಪ್ರಮುಖವಾದಂಥ ಭಾರತ ಸಂವಿಧಾನದ ಪ್ರಶ್ನೆಗಳನ್ನ ಚರ್ಚೆ ಮಾಡಿದಂತಾಗಿದೆ. ಸೊ ಮುಂದಿನ ಮತ್ತೆ ಕೆಲವೊಂದಿಷ್ಟು ಮುಖ್ಯವಾದಂಥ ಪ್ರಶ್ನೆಗಳನ್ನು ಮತ್ತು ಟಾಪಿಕ್ ವೈಸ್ ಭಾರತ ಸಂವಿಧಾನವನ್ನು ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.